ಸ್ನೇಹಿತರೆ ನಮಸ್ಕಾರ. ಅದ್ಯಾವ ಗಳಿಗೆಯಲ್ಲಿ ಚೈತ್ರ ಕುಂದಾಪುರ ಮದುವೆ ಆದರೂ ಅದಾದ ಬಳಿಕ ಚೈತ್ರ ಕುಂದಾಪುರ ಗ್ರಹಚಾರ ಕಂಪ್ಲೀಟ್ ಆಗಿ ಕೆಟ್ಟಿದೆ ಅಂತೇಳಿ ಅನಿಸ್ತಿದೆ. ಈಗಾಗಲೇ ಚೈತ್ರ ಕುಂದಾಪುರ ವಿರುದ್ಧ ಸಾಲು ಸಾಲು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದು, ಈಗ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿದೆ ಚೈತ್ರ ಕುಂದಾಪುರ ವಿರುದ್ಧ. ಈ ಬಾರಿ ಪ್ರಕರಣವನ್ನು ದಾಖಲಿಸಿರೋದು ಬೇರೆ ಯಾರೋ ಥರ್ಡ್ ಪರ್ಸನ್ ಅಲ್ಲ, ಆದರೆ ಇದೇ ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರೇ ಈಗ ಈ ಪ್ರಕರಣವನ್ನು ದಾಖಲಿಸಿದ್ದಾರೆ. ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ದಾರೆ. ಹಿಂದೂ ಪರ ಸಂಘಟನೆಯ ನಾಯಕಿಯಾಗಿ ಗುರುತಿಸಿಕೊಂಡಿರುವಂಥ ಚೈತ್ರ ಕುಂದಾಪುರ ಅವರ ತಂದೆ ಈ ರೀತಿಯಾದಂಥ ಒಂದು ದೂರನ್ನು ಕೊಟ್ಟಿದ್ದಾರೆ. ಇವರ ನಡುವಿನ ಜಗಳ ಈಗಾಗಲೇ ತಾರಕ ಹಂತಕ್ಕೆ ಹೋಗಿದೆ. ಪರಸ್ಪರ ವಾಕ್ಸಮರವೇ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಕಳೆದ ವಾರವಷ್ಟೇ ಇದೇ ಚೈತ್ರ ಕುಂದಾಪುರ ಅವರ ತಂದೆ ಒಂದಷ್ಟು ಆರೋಪಗಳನ್ನು ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಚೈತ್ರ ಕುಂದಾಪುರ ಮತ್ತು ಅವರ ತಾಯಿ ಈ ತಂದೆಯ ಮೇಲೂ ಕೂಡ ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಹೊರಿಸಿದ್ರು. ಇನ್ನು ಈ ಪ್ರಕರಣ ಈಗ ಮತ್ತೊಂದು ಹಂತಕ್ಕೆ ಹೋಗುವಂಥ ಎಲ್ಲ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಹಾಗಾದರೆ ಈಗ ತಂದೆ ಕೊಟ್ಟಿರುವಂಥ ದೂರಿನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ಇದು ಚೈತ್ರ ಕುಂದಾಪುರಗೆ ಯಾವ ರೀತಿಯಲ್ಲಿ ಮುಳುವಾಗುವಂತಹ ಸಾಧ್ಯತೆ ಇದೆ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಚೈತ್ರ ಕುಂದಾಪುರ ಮೇಲೆ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ಈಗ ಒಂದು ದೂರನ್ನು ಕೊಟ್ಟಿದ್ದಾರೆ. ಚೈತ್ರ ಕುಂದಾಪುರ ಇತ್ತೀಚೆಗೆ ಪ್ರೀತಿಸಿ ಮದುವೆ ಆದಂಥ ಹುಡುಗನ ನಂತರ ಚೈತ್ರ ಕುಂದಾಪುರ ಈಗ ಒಂದಷ್ಟು ವಿಚಾರಗಳಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ. ಅದರಲ್ಲೂ ಕೂಡ ತಂದೆ ವಿಚಾರದಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ. ತಂದೆ ಒಂದಷ್ಟು ಆರೋಪಗಳನ್ನು ಇತ್ತೀಚೆಗೆ ಹೊರಡಿಸಿದ್ರು. ಇವರಿಬ್ಬರದ್ದು ಕೂಡ ಕಳ್ಳಕಳ್ಳಿಯ ಮದುವೆ. ಈ ಮದುವೆಗೆ ನಾನು ಹೋಗಲಿಲ್ಲ. ಈ ಮದುವೆಗೆ ನನ್ನ ಬಳಿ ಒಂದು 5 ಲಕ್ಷ ಹಣವನ್ನು ಕೇಳಿದರು. ನಾನು ಕೊಡಲಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ನನ್ನನ್ನು ಮದುವೆಗೂ ಕೂಡ ಕರೀಲಿಲ್ಲ. ನನ್ನನ್ನು ಅತ್ಯಂತ ನಿಕೃಷ್ಟವಾಗಿ ನೋಡಿಕೊಂಡ್ರು. ತಂದೆ ಇದ್ದಾರೆ ಅನ್ನೋದನ್ನೇ ಚೈತ್ರ ಎಲ್ಲೂ ಕೂಡ ಹೇಳೋದಿಲ್ಲ. ಜೊತೆಗೆ ಆಕೆ ಮತ್ತು ಆಕೆ ಅಮ್ಮ ಸೇರಿಕೊಂಡು ಕಂಪ್ಲೀಟಾಗಿ ಇಲ್ಲಿ ನನ್ನನ್ನು ದೂರ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಹೊರಿಸಿದ್ರು. ಇದರ ಮುಂದುವರೆದ ಭಾಗವಾಗಿ ಈಗ ಮಗಳ ವಿರುದ್ಧ ಒಂದು ದೂರನ್ನೇ ದಾಖಲಿಸಿಬಿಟ್ಟಿದ್ದಾರೆ. ಹೌದು, ಕಳೆದ ವಾರಷ್ಟೇ ಮಗಳ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದಂಥ ಬೆನ್ನಲ್ಲೇ ಇದೀಗ ಚೈತ್ರ ಕುಂದಾಪುರ ವಿರುದ್ಧ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ತಂದೆಯೇ ಮಗಳ ವಿರುದ್ಧ ಕೊಲೆ ಬೆದರಿಕೆ ಆರೋಪವನ್ನು ಮಾಡಿದ್ದಾರೆ. ಇದೀಗ ತಂದೆಯನ್ನು ಕೊಲೆಗೆಯುವುದಕ್ಕೆ ಹಿಂದೂ ಪರ ಸಂಘಟನೆಯ ನಾಯಕಿ ಚೈತ್ರ ಕುಂದಾಪುರ ಅವರು ಸುಪಾರಿಯನ್ನು ನೀಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡಿದೆ. ತಂದೆ ಮಗಳ ಜಗಳ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಸಾಕಷ್ಟು ಜನರಲ್ಲಿ ಈಗ ಕಾಡ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಚೈತ್ರ ಕುಂದಾಪುರ ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಬಾಲಕೃಷ್ಣ ಅವರು ಆರೋಪಿಸಿದ್ದಾರೆ. ತಂದೆ ಮಗಳ ನಡುವಿನ ಹಣಕಾಸಿನ ವ್ಯವಹಾರಗಳು ಮತ್ತು ಮದುವೆಯ ವಿಷಯವೇ ಈ ಜಗಳಕ್ಕೆ ಕಾರಣ ಅನ್ನುವಂತಹ ಮಾಹಿತಿ ಇದೆ. ಚೈತ್ರ ಅವರು ತಮ್ಮ ತಂದೆಯ ವಿರುದ್ಧ ಹಲವು ಆರೋಪಗಳನ್ನು ಮಾಡಿದ್ದಾರೆ. ಈ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ ನಂತರ ಈಗ ಇದಕ್ಕೆ ಇನ್ನಷ್ಟು ಈ ಬೇರೆ ಬೇರೆ ರೀತಿಯಾದಂತಹ ಆಯಾಮಗಳು ಕೂಡ ಸಿಗ್ತಾ ಇದ್ದಾವೆ. ಈಗಾಗಲೇ ಚೈತ್ರ ತಂದೆ ಬಾಲಕೃಷ್ಣ ನಾಯಕ್ ಅವರು ಒಂದು ದೂರನ್ನು ನೀಡಿದ್ದು, ಆ ದೂರಿನಲ್ಲಿ ಭೂಗತ ದೊರೆಗಳಿಗೆ ಸುಪಾರಿಯನ್ನು ನೀಡಿ ನನ್ನನ್ನು ಮುಗಿಸುವಂತಹ ಬೆದರಿಕೆಯನ್ನು ಹಾಕಲಾಗಿದೆ ಎನ್ನುವಂಥ ಆರೋಪವನ್ನು ಹೊರಿಸಿದ್ದಾರೆ. ಚೈತ್ರ ಅವರ ಗೆಳೆಯರ ಜೊತೆಗೆ ಮನೆಗೆ ಬಂದು ದೊಡ್ಡ ಮಟ್ಟದ ದುಡ್ಡಿನ ವ್ಯವಹಾರ ಮಾಡ್ತಾಯಿದ್ರು. ಒಂದು ದಿನ ರಾತ್ರಿ ಕೋಟ್ಯಾಂತರ ರೂಪಾಯಿ ತಂದು ಎಣಿಸಿದ್ದನ್ನು ನಾನು ಕಂಡು ಭಯಗೊಂಡೆ. ಇದನ್ನು ಪ್ರಶ್ನಿಸಿದ್ದಕ್ಕೆ ನನಗೆ ಅವರು ದಬಾಯಿಸಿದರು. ಹೀಗಾಗಿ ನಾನು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದೆ. ಇದು ಗೋವಿಂದ ಪೂಜಾರಿಯ ಹಣ ಅನ್ನುವಂಥ ವಿಚಾರ ನನಗೆ ಆ ಬಳಿಕ ಗೊತ್ತಾಯಿತು. ಈ ವಿಚಾರವನ್ನು ನಾನು ಎಲ್ಲಾದರೂ ಹೇಳಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಹೆಂಡತಿ ರೋಹಿಣಿ ಹಾಗೂ ನನ್ನ ಮಗಳಾದಂಥ ಚೈತ್ರ ನನಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆಯನ್ನು ನೀಡೋದಕ್ಕೆ ಶುರು ಮಾಡಿದರು. ಇಷ್ಟು ಮಾತ್ರವಲ್ಲ, ನನ್ನ ಮಗಳು ಆಕೆಯ ಸ್ನೇಹಿತನಾದಂಥ ಶ್ರೀಕಾಂತ್ ಅವರನ್ನು ಮದುವೆ ಆಗೋದಕ್ಕೆ ನಿರ್ಧರಿಸಿದ ವಿಚಾರ ಗೊತ್ತಾಯಿತು. ಆಗ ನಾನು ಅವಳ ಬಳಿ ಆತನನ್ನು ಮದುವೆ ಆಗೋದು ಸರಿಯಲ್ಲ ಅಂತೇಳಿ ಹೇಳಿದೆ. ಆತ ಸರಿಯಿಲ್ಲ ಅಂತಲೂ ಕೂಡ ಹೇಳಿದೆ. ನನ್ನ ಮಗಳು ಚೈತ್ರ ನನ್ನ ಬಳಿ ಬಂದು, ಒಂದು ವೇಳೆ ಆತನನ್ನು ಬಿಟ್ಟು ಬೇರೆ ಹುಡುಗನನ್ನು ಮದುವೆ ಆಗೋದಾದರೆ ನಾನೇ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸಿದ್ಲು. ಇದರಲ್ಲಿ ನನ್ನ ಪತ್ನಿ ರೋಹಿಣಿ ಕೂಡ ಶಾಮೀಲಾಗಿದ್ದಾಳೆ ಅಂತೇಳಿ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇನ್ನು ಮದುವೆಗೆ ಬಾರದೆ ಹೋದರೆ ಭೂಗತ ದೊರೆಗಳ ಮೂಲಕ ಕೊಲೆಗೈಯುವಂಥ ಬೆದರಿಕೆಯನ್ನು ಹಾಕಿದ್ದಾಳೆ. ಆಸ್ತಿಗಾಗಿ ಯಾವ ಹೇಯ ಕೃತ್ಯವನ್ನು ಕೂಡ ಎಸಗೋದಕ್ಕೆ ಆಕೆ ಸಿದ್ಧಳಿದ್ದಾಳೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಾನು ಸತ್ತು ಹೋಗಿದ್ದೇನೆ ಅಂತೇಳಿ ಹೇಳಿಕೊಂಡು ಬರ್ತಾ ಇದ್ದಾಳೆ. ನನಗೆ ರಕ್ಷಣೆಯನ್ನು ನೀಡಿ ಅಂತ ಹೇಳ್ಬಿಟ್ಟು ಬಾಲಕೃಷ್ಣ ನಾಯಕ್ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ್ದಾರೆ. ಜೊತೆಗೆ ಈ ರೀತಿಯಾದಂಥ ಒಂದು ಸುದೀರ್ಘವಾದಂಥ ದೂರನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಯಾವಾಗ ಈ ವಿಚಾರ ಮಾಧ್ಯಮಗಳಿಗೆ ಗೊತ್ತಾಯಿತು, ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಇಮಿಡಿಯೇಟ್ಲಿ SP ಮಾಧ್ಯಮದವರನ್ನು ಕರೆದು ಒಂದು ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ. ಈ ತಿಂಗಳ 15ರಂದು ತಂದೆ ಬಾಲಕೃಷ್ಣ ನಾಯಕ್, ಚೈತ್ರ ಕುಂದಾಪುರ ಅವರ ತಂದೆ ಬಾಲಕೃಷ್ಣ ನಾಯಕ್ ಅವರು ಕುಂದಾಪುರ ಟೌನ್ ಪೊಲೀಸ್ ಠಾಣೆಗೆ ತೆರಳಿ ಪುತ್ರಿ ಚೈತ್ರ ವಿರುದ್ಧ ದೂರೊಂದನ್ನು ಸಲ್ಲಿಸಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಚೈತ್ರ ಅವರು ಇದ್ದ ಮನೆಯಲ್ಲೇ ತಂದೆ ವಾಸವಾಗಿದ್ದಂಥ ಸಂದರ್ಭದಲ್ಲಿ ಚೈತ್ರ ಬಂದು ಹಣವನ್ನು ಎಣಿಸ್ತಾ ಇದ್ದಾಗ ಅದನ್ನು ನೋಡಿ, ಇದು ಅಕ್ರಮವಾಗಿ ಗಳಿಸಿದಂಥ ಹಣ, ನಾನು ನಿಮ್ಮ ಜೊತೆಗೆ ಇರೋದಿಲ್ಲ ಅಂತೇಳಿ ಹೇಳಿ ಹಿರಿಯ ಪುತ್ರಿ ಗಾಯತ್ರಿ ಅವರ ಮನೆಗೆ ಹೋಗಿ ವಾಸವಿದ್ರು ಅವತ್ತಿನಿಂದ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರಂತೆ. ಯಾರು? ಇದೇ ಚೈತ್ರ ಕುಂದಾಪುರ ಅವರ ತಂದೆ.
ನಂತರ ಚೈತ್ರ ಅವರ ತಂದೆ ಬಾಲಕೃಷ್ಣ ನಾಯಕ್ ಮತ್ತು ಹಿರಿಯ ಪುತ್ರಿ ಗಾಯತ್ರಿ ಅವರಿಗೆ ಬೆದರಿಕೆಯನ್ನು ಹಾಕಿ ಅವರ ಹೆಸರಿನಲ್ಲಿರುವಂಥ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಸಿಕೊಳ್ಳೋದಾಗಿ ಹೇಳಿ ಹೋಗಿದ್ಲಂತೆ. ಇದೇ ಚೈತ್ರ ಕುಂದಾಪುರ. ಈ ಬಗ್ಗೆ ಠಾಣೆಯಲ್ಲಿ ಕೇಸು ದಾಖಲಾದಂಥ ಬಳಿಕ ಚೈತ್ರ ಅವರು ಠಾಣೆಗೆ ಬಂದು ಈ ವಿಚಾರವನ್ನು ನಾನು ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳೋದಾಗಿ ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಂದೆ ಬಾಲಕೃಷ್ಣ ನಾಯಕ್ ಅವರಿಗೆ ಇದೊಂದು ಸಿವಿಲ್ ವಿಚಾರ ಆಗಿರೋದ್ರಿಂದ ಕೋರ್ಟಿನಲ್ಲಿ ಬಗೆಹರಿಸಿಕೊಳ್ಳುವಂತೆ ಎಂಡೋಸ್ಮೆಂಟನ್ನು ಕೊಡಲಾಗಿದೆ ಅಂತಲೂ ಕೂಡ SP ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ಈ ಪ್ರಕರಣ ಮತ್ತೊಂದು ಹಂತಕ್ಕೆ ಹೋಗುವಂತಹ ಎಲ್ಲ ಲಕ್ಷಣಗಳು ಕೂಡ ಒಂದು ಕಡೆ ಕಾಣಿಸ್ತಿದ್ರೆ, ಇನ್ನೊಂದು ಕಡೆ ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನು ಚೈತ್ರ ಕುಂದಾಪುರ ಮಾಡಿದ್ದಾರೆ. ಹೌದು, ಈಗಾಗಲೇ ಸುಪಾರಿ ಮತ್ತು ಭೂಗತ ದೊರೆಗಳ ವಿಚಾರವನ್ನು ಉಲ್ಲೇಖ ಮಾಡಿರುವಂಥ ಚಂದ್ರಗೆ ತಂದೆಗೆ ಕೌಂಟರನ್ನು ಕೊಡುವಂಥ ಕೆಲಸವನ್ನು ಚೈತ್ರ ಕುಂದಾಪುರ ತನ್ನದೇ ಶೈಲಿಯಲ್ಲಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಚೈತ್ರ ಕುಂದಾಪುರ ಯಾರೇ ಆದರೂ ಕೂಡ ಅವರ ಮೇಲೆ ಒಂದಷ್ಟು ಆರೋಪಗಳನ್ನು ಅಥವಾ ಅವರಿಗೆ ಯಾರಾದರೂ ಟ್ರೆಟ್ ಮಾಡಿದರೆ ಅಥವಾ ಅವ್ರಿಗೆ ಯಾರಿಗಾದರೂ ಸ್ವಲ್ಪ ಈ ಕಿಚಾಯಿಸುವಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಅವರದೇ ರೀತಿಯಲ್ಲಿ ತಿರುಗೇಟು ಕೊಡೋದ್ರಲ್ಲಿ ಚೈತ್ರ ಕುಂದಾಪುರ ತುಂಬ ಫೇಮಸ್. ಈ ವಿಚಾರದಲ್ಲಿ ತಂದೆ ವಿಚಾರದಲ್ಲೂ ಕೂಡ ಚೈತ್ರ ಕುಂದಾಪುರ ಹಿಂದೆ ಬಿದ್ದಿಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಹೌದು, ಬಿಗ್ ಬಾಸ್ ಖ್ಯಾತಿಯ ಚೈತ್ರ ಕುಂದಾಪುರ ಮದುವೆ ಆದ ಮೇಲೆ ಸ್ವಂತ ತಂದೆಯವರ ವಿರುದ್ಧ ತಿರುಗಿ ಬಿದ್ದಿದ್ದು. ಇಷ್ಟು ದಿನ ಕೌಟುಂಬಿಕ ಜಗಳ ಬರೀ ಬಾಯಿ ಮಾತಿನಲ್ಲೇ ಇತ್ತು. ಆದರೆ ಈಗ ಚೈತ್ರ ಕುಂದಾಪುರ ಮೇಲೆ ತಂದೆ ಬಾಲಕೃಷ್ಣ ನಾಯಕ್ ಅವರು ಸಾಲು ಆರೋಪವನ್ನು ಮಾಡಿ ಯಾವಾಗ ಜೀವ ಬೆದರಿಕೆ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟರೋ, ಇದಾದ ನಂತರ ಚೈತ್ರ ಕುಂದಾಪುರ ತನ್ನದೇ ಶೈಲಿಯಲ್ಲಿ ತಂದೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಆಸ್ತಿ ಮತ್ತು ಭೂಮಿಗಾಗಿ ನನ್ನನ್ನು ಬಲಿ ಪಡಿಬಹುದು ಅಂತೇಳ್ಬಿಟ್ಟು ತಂದೆ ಒಂದು ಆರೋಪವನ್ನು ಮಾಡಿ ಭೂಗತ ದೊರೆಗಳ ಮೂಲಕ ಜೀವ ತೆಗೆಸೋದಾಗಿ ಬೆದರಿಕೆಯನ್ನು ಹಾಕಿದ್ದಾಳೆ, ಜೊತೆಗೆ ಸುಪಾರಿಯನ್ನು ಕೊಟ್ಟಿದ್ದಾಳೆ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಈ ಆರೋಪಕ್ಕೆ ತಿರುಗೇಟನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿರುವಂತಹ ಈಕೆ ಒಂದು ಸುಪಾರಿಯನ್ನು ಟಾಂಗ್ ಆಗಿ ಸ್ವೀಕರಿಸಿದ್ದಾರೆ. ಅಂದರೆ ಅಡಿಕೆ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಅಡಿಕೆಯನ್ನು ಹಿಡಿದು ಚೈತ್ರ ಕುಂದಾಪುರ ಅವರು ಫೋಟೋಗೆ ಪೋಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋವನ್ನು ಪೋಸ್ಟ್ ಮಾಡಿರುವಂತಹ ಅವರು ಹೀಗೆ ತೋಟದಲ್ಲಿ ಓಡಾಡುವಾಗ ಒಂದು ಅಡಿಕೆ ಸಿಕ್ತು, ಇದಕ್ಕೆ ಹಿಂದಿಯಲ್ಲಿ ಸುಪಾರಿ ಅಂತಾರೆ, ತುಳುವಿನಲ್ಲಿ ಏನಂತಾರೆ ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಚೈತ್ರ ಕುಂದಾಪುರ ಅವರ ಮದುವೆಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂಥ ಬಾಲಕೃಷ್ಣ ನಾಯಕ್ ಅವರಿಗೆ ಈಗ ಚೈತ್ರ ಕುಂದಾಪುರ ಕೊಟ್ಟಿರುವಂಥ ಟಾಂಗ್ ಹೀಗಿದೆ. ಅಂದರೆ ಇಲ್ಲಿ ಚೈತ್ರ ಕುಂದಾಪುರ ನನ್ನನ್ನು ಮುಗಿಸೋದಕ್ಕೆ ಸುಪಾರಿಯನ್ನು ಕೊಟ್ಟಿದ್ದಾಳೆ ಅನ್ನುವಂಥ ಮಾತನ್ನು ಏನು ಹೇಳ್ತಾರಲ್ಲ, ಅದಕ್ಕೆ ಸುಪಾರಿ ಅಂದರೆ ಈ ಸುಪಾರಿನಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಚೈತ್ರ ಕುಂದಾಪುರ. ಈ ಮೂಲಕ ಈ ವಿವಾದ ಇನ್ನಷ್ಟು ತಾರಕಕ್ಕೆ ಹೋಗುವಂಥ ಲಕ್ಷಣಗಳು ಕಾಣಿಸ್ತಿದ್ದಾವೆ. ಇದು ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣಗಳು ಕೂಡ ಇಲ್ಲ. ಒಂದು ಕಡೆ ದೊಡ್ಡ ಮಗಳು ತಂದೆ, ಇನ್ನೊಂದು ಕಡೆ ಸಣ್ಣ ಮಗಳು ಅಮ್ಮ. ಈ ಎರಡೂ ಪಾರ್ಟಿಯ ನಡುವಿನ ಕಿತ್ತಾಟ ಎಲ್ಲಿಗೆ ಹೋಗಿ ತಲುಪ್ತದೆ? ಈ ಕಿತ್ತಾಟಕ್ಕೆ ಬ್ರೇಕ್ ಇಲ್ವಾ? ಈ ಕಿತ್ತಾಟ ನಿಲ್ಲೋದಕ್ಕೆ ಚಾನ್ಸೇ ಇಲ್ವಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು, ಅನುಮಾನಗಳಿದ್ದಾವೆ. ಓವರಲ್ ಆಗಿ ಈಗ ನಡೆದಿರುವಂಥ ಘಟನೆ ಒಂದು ಭಾಗವಾದರೆ, ಇನ್ನು ಮುಂದೆ ನಡೆಯಬಹುದಾದಂಥ ಘಟನೆ ಮತ್ತೊಂದು ಭಾಗ. ಮುಂದೆ ಏನೇನು ಆಗಬಹುದು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇಲ್ಲಿ ಚೈತ್ರ ಕುಂದಾಪುರ ತಂದೆ ಮಾಡಿರುವಂಥ ಆರೋಪದ ಬಗ್ಗೆ ನಿಮಗೆ ಅನಿಸುತ್ತೆ ಮತ್ತು ಚೈತ್ರ ಕೊಟ್ಟಿರುವಂಥ ಸುಪಾರಿಯ ಟಾಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.